ಸಾಮಾನ್ಯವಾಗಿ ಕಳೆದ ಒಂದು 5 ವರ್ಷದ ಹಿಂದಿನಿಂದನೂ ಇವತ್ತಿನವರೆಗೂ ಒಂದು ನೆಪೋಟಿಸಮ್ ಬಗ್ಗೆ ಚರ್ಚೆ ಆಗುತ್ತೆ, ಜೋರು ಚರ್ಚೆ ಆಗ್ತಾ ಇದೆ. ಇವತ್ತಿಗೂ ಅದು ಚರ್ಚೆ ಆಗ್ತಾ ಇದೆ. ಸೊ ಜನ ಏನು ಮಾತಾಡ್ತಾರೆ ಅಂದರೆ, ನೆಪೋಟಿಸಮ್ ಅಥವಾ ಸಿನಿಮಾ ಇಂಡಸ್ಟ್ರಿಯ ಪರಿಚಯ ಇರೋರು, ಕುಟುಂಬದಿಂದ ಬಂದವರಿಗೆ ಲೈಫ್ ತುಂಬ ಈಸಿ ಇರುತ್ತೆ. ಇಟ್ ಈಸ್ ಏನೋ ರೆಡ್ ಕಾರ್ಪೆಟ್. ನನ್ನೊಂದ್ಸಲ ತೋರಿಸಿ ಅವ್ರಿಗೆ ತುಂಬ ಈಸಿ ಅನ್ನೋರಿಗೆ ನನ್ನೊಂದ್ಸಲ ತೋರಿಸಿ. 62 ಸಿನಿಮಾ ಆಗಿದೆ. ಆ 62 ಸಿನಿಮಾದಲ್ಲಿ ಯಶಸ್ವಿ ಸಿನಿಮಾ ಎಷ್ಟು, ಯಶಸ್ಸು ಕಾಣದೇ ಇರೋ ಸಿನಿಮಾ ಎಷ್ಟು, ತೆರೆ ಮೇಲೆ ಬರೋಕ್ಕೆ ಒದ್ದಾಡಿದ ಸಿನಿಮಾಗಳೆಷ್ಟು, ಇವೆಲ್ಲವೂ ಇದೆ. ಹಂಗಂತ ನಾನು ಆ ನೆಪೋಟಿಸಮ್ ಇಲ್ಲವೇ ಇಲ್ಲ ಅಂತಲೂ ಹೇಳ್ತಿಲ್ಲ. ಇಟ್ ಈಸ್ ನಾಟ್, ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಟಾಕ್ ಅಬೌಟ್ ಇಟ್. ನನಗೆ ಅದರ ಅರ್ಹತೆ ಆಗಲಿ, ಅದ್ರ ಬಗ್ಗೆ ಅದನ್ನು ಜಡ್ಜ್ ಮಾಡುವಂಥ ಯೋಗ್ಯತೆ ನನಗಿಲ್ಲ. ಅಟ್ಲೀಸ್ಟ್ ಸುಲಭ ಇತ್ತ ಮಾರ್ಗ. ಸುಲಭ ಅಂದರೆ ಒಂದು ಮಾರ್ಗ ಇತ್ತಮ್ಮ, ಸುಲಭದ ಮಾರ್ಗ ಅಲ್ಲ ಅದು. ನಾನು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೂ ಸಹ ನಾನು ಫೋಟೋಸ್ ಇಟ್ಕೊಂಡು ಪೋರ್ಟ್ಫೋಲಿಯೋ ತೊಗೊಂಡು ಸುಮಾರು ಕಡೆ ನಾನು ಫೋಟೋಸ್ನ ಕೊಟ್ಟಿದ್ದೀನಿ. ಚೆನ್ನೈಗೆ ಹೋಗಿದ್ದೀನಿ, ಸ್ಕ್ರೀನ್ ಟೆಸ್ಟ್ ಮಾಡಿದ್ದೀನಿ, ಹೈದ್ರಾಬಾದ್ಗೆ ಹೋಗಿದ್ದೆ, ಅಲ್ಲಿ ನಾನು ಫೋಟೋಸ್ ಕೊಟ್ಟಿದ್ದೆ. ಎಲ್ಲಿಂದನೂ ಏನೂ ರೆಸ್ಪಾನ್ಸ್ ಇಲ್ಲ. ಏನು ಮಾಡೋದು ಇವಾಗ, ಇಷ್ಟೆಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದೀನಲ್ಲ, ಮುಂದಕ್ಕೆ ಹೆಂಗೆ ಜೀವನ. ನಮ್ಮ ತಂದೆ ಪರಿಸ್ಥಿತಿ ಬಹಳ ಕಠಿಣವಾಗಿದ್ದಂಥ ಸಮಯ ಅದು, ತುಂಬಾ ಕಠಿಣವಾಗಿದ್ದಂಥ ಸಮಯ ಅದು. ಭಾಳ ಕಷ್ಟದಲ್ಲಿ ಇದ್ವಿ. ಅಂದರೆ ಎಲ್ರಿಗೂ ಕಷ್ಟ ಇರುತ್ತೆ. ಐ ಕೆನಾಟ್ ಸೇ ನಾವು ಎಂಥ ಕಷ್ಟ ನೋಡ್ಬಿಟ್ಟಿದ್ದೀವಿ ಅಂದರೆ, ಮನೆ ಇತ್ತು, ಅನ್ನ ಇತ್ತು, ಒಂದು ಜಾಗ ಇತ್ತು, ಮುಂದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡೋಷ್ಟು ಸಮಯ ಇತ್ತು. ಆದರೆ ಇದೆಲ್ಲದರ ಮಧ್ಯದಲ್ಲಿ ನಿನಗಾಗಿ ಸಿನಿಮಾನ ಮಾಡಬೇಕು ಅಂತ ಬಂದಾಗ, ಎಸ್ ಮಹೇಂದರ್ ಸರ್ ಬಂದಾಗ, ನನಗಿದ್ದಿದ್ದು ಒಂದೇ ಒಂದು ಕ್ರೆಡಿಬಿಲಿಟಿ ಏನಪ್ಪ ಅಂದರೆ, ಒಂದು ಅಫ್ಕೋರ್ಸ್ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಈ ಥರ ಫ್ಯಾಮಿಲಿ ಇದ್ದಾರೆ. ಆದರೆ ಏನು ಬರುತ್ತೆ ಅಂತ ಅವ್ನಿಗೆ ಆ್ಯಕ್ಟಿಂಗ್ ಕೊಡ್ತೀರಾ? ಚಿನ್ನಾರಿ ಮುತ್ತ ಮಾಡಿದ್ದಾನೆ, ನ್ಯಾಷನಲ್ ಅವಾರ್ಡ್ ಬಂದಿದೆ, ಒಂದು ಆ್ಯಕ್ಟಿಂಗ್ ಕೋರ್ಸ್ಗೆ ಹೋಗಿದ್ದಾನೆ, ಮುಗಿಸ್ಕೊಂಡು ಬಂದಿದ್ದಾನೆ. ಆ ಆ್ಯಕ್ಟಿಂಗ್ ಕೋರ್ಸಲ್ಲಿ ಕೂಡ ಐ ಪಾಸ್ಡ್ ಔಟ್ ಇನ್ ಅ ವೆರಿ ಗುಡ್ ಮಾರ್ಕ್ಸ್. ನನಗೆ ತಮಿಳ್ನಾಡಿನ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು, ನಾನು ಮಾಡಿದ ಒಂದು ಡಾಕ್ಯುಮೆಂಟ್ರಿ ಸಿನಿಮಾಗೆ. ಸೊ ಇದೆಲ್ಲ ಕ್ರೆಡಿಬಿಲಿಟಿ ಇದ್ದಿದ್ದರಿಂದ ಇವನ್ಕೆಲ್ಲ ಪ್ರಯತ್ನ ಪಡಿಸ್ಬೋದು ಅಂತ. ಆದರೆ ಇದೆಲ್ಲ ಎಲ್ಲಿ ನಿಲ್ಲುತ್ತೆ ಅಂದರೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅನ್ನೋವರೆಗೂ ಮಾತ್ರ ನಮಗೆ ಇವೆಲ್ಲ ಕರ್ಕೊಂಬರ್ತಾ ಮಾರ್ಗ. ಅದಾದ ಮೇಲೆ ಕ್ಯಾಮ್ರಾ ಸ್ಟಾರ್ಟ್ ಆದಮೇಲೆ ನಮ್ಮನ್ನು ಏನು ಕಾಯೋದು ಅಂದರೆ, ನಮ್ಮಲ್ಲಿರೋ ವಿದ್ಯೆ, ನಮ್ಮಲ್ಲಿರೋ ಶ್ರದ್ಧೆ, ನಮ್ಮಲ್ಲಿರೋ ಸಿನ್ಸಿಯರಿಟಿ, ನಮ್ಮಲ್ಲಿರೋ ಭಕ್ತಿ. ಆ ಕೆಲಸದ ಮೇಲೆ ಏನಿದೆ ಭಕ್ತಿ, ಟ್ಯಾಲೆಂಟ್ ಇದ್ದರೆ ಮಾತ್ರ ಅದು ಬರೋದು. ಇನ್ಯಾವುದು ಮುಂದಕ್ಕೆ ಹೆಜ್ಜೆ ಹಾಕೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಸಮ್ಟೈಮ್ಸ್ ಅದು ಡಿಸ್ಗೈಸ್ ಆಗುತ್ತಾ? ಅಂದರೆ ಸಿನಿಮಾ ಇಂಡಸ್ಟ್ರಿಯ ಫ್ಯಾಮಿಲಿ ಕಡೆಯಿಂದ ಗುರುತಿಸ್ಕೊಂಡೋದು, ಅಥವಾ ಬಾಲ್ಯದಲ್ಲಿ ಸಿನಿಮಾ ಮಾಡಿದ್ದು ಓವರ್ ಎಕ್ಸ್ಪೆಕ್ಟೇಷನ್ ಆಗಿಬಿಡುತ್ತಾ? ಕೆಲವು ಸಲ ಆಗುತ್ತೆ. ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನಿಮ್ಗೇನು ಬಿಡಪ್ಪ, ನಿಮ್ಗೆ ಫ್ಯಾಮಿಲಿ ತಾನೆ, ನಿಮ್ಗೆ ಯಾರು ಸಿನಿಮಾ ಮಾಡಲ್ವೇನ್ರಿ, ಏನ್ರಿ ನಿಮ್ಗೆ ಅವ್ರು ಇಲ್ವೇನ್ರಿ, ನಿಮ್ಗೆ ಇವ್ರು ಇಲ್ವೇನ್ರಿ, ನಿಮಗೆ ಈಸಿ ಬಿಡ್ರಿ ಅಂತ. ಇವಾಗ ಕೆಲಸ ಮಾಡಬೇಕು ಅಂತ ಆಸೆ ಇರೋರಿಗೆ ತಾನೇ ಗೊತ್ತಾಗೋದು. ಅಷ್ಟೇ ಯಾಕೆ, ನಾವು ಖುಷಿ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ನಮ್ಮ ಪ್ರಕಾಶನ ಪಡಬಾರ್ದು ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರ್ ಇಲ್ಲದೇನೆ, ಅದಕ್ಕೆ ಸರಿಯಾಗಿ ಟೀಮ್ ಹೊಂದ್ಸೋಕ್ಕಾಗ್ದೇನೆ ಎಲ್ಲರೂ ಕೇಳಿದೆ, ನಿಮ್ಗೇನು ರೀ, ನಿಮ್ಮ ತಂದೆ ಆ ಪ್ರೊಡ್ಯೂಸರ್ ಅಲ್ವೇನ್ರಿ, ನಿಮ್ಗೇನು ರೀ ವಿಜಯ ರಾಘವೇಂದ್ರ ಅಲ್ವೇನ್ರಿ, ನೀವು ಯಾವ ಫ್ಯಾಮಿಲಿ ರೀ ಅಂತ ನಾವು ತಮಾಷೆ ಮಾಡೋದು ಕಾಫಿಡಲ್ಲಿ ಕೂತ್ಕೊಂಡು. ಏನು ಎಲ್ಲ ಹಿಂಗೆ ಅಂತಾರಲ್ಲೋ, ವರನೇ ಶಾಪ ಆಗ್ಬಿಟ್ಟಿದೆಯಲ್ಲೋ ಅಂತ. ವಿ ವರ್ ಟಾಕಿಂಗ್ ಅಬೌಟ್ ದ ಹ್ಯೂಮರಸ್ ಸೈಡ್ ಆಫ್ ಇಟ್. ಅದನ್ನು ನಾವು ಚಾಲೆಂಜ್ ಆಗಿ ತೊಗೊಂಡ್ವಿ. ಆಮೇಲೆ ನೀವು ಹೇಳ್ದಂಗೆ ಹೌದು, ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ, ಓವರ್ ಎಕ್ಸ್ಪೆಕ್ಟೇಷನ್ ಆಗ್ಬಿಡುತ್ತೆ. ಒಂದು ಕೆಲವು ಕಡೆ ಅದು ಅಂಡರ್ಸ್ಟುಡ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಯಾರು ಹತ್ರನೇ ಬರೋದಿಲ್ಲ, ಇವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ, ಕಷ್ಟ ಆಗುತ್ತೆ. ದ್ಯಾಟ್ ಈಸ್ ವೇರ್ ದ ಆ್ಯಕ್ಚುಯಲ್ ಹ್ಯೂಮನ್ ವ್ಯಾಲ್ಯೂಸ್ ಸ್ಟಾರ್ಟ್. ಏನು ನಾವು ನಂಬಿರೋದೇನು, ಒಬ್ಬ ಮನುಷ್ಯನ ಕೊಡಬೇಕಾಗಿರೋ ಕನಿಷ್ಠ ಗೌರವ. ವೆನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಇಸ್ ನೋ ಆಪರ್ಚುನಿಟಿ ಫಾರ್ ಪ್ರಾಬ್ಲಮ್ಸ್. ಸಮಸ್ಯೆಗಳಿಗೆ ಅವಕಾಶನೇ ಇರೋದಿಲ್ಲ ಅಲ್ಲಿ. ಲವ್ಲಿ. ಚಿನ್ನಾರಿ ಮುತ್ತ ಮೊದಲನೇ ಸಲ ಅಮ್ಮ ನೋಡಿದಾಗ ಅಮ್ಮನ ರಿಯಾಕ್ಷನ್ ಏನಿತ್ತು? ಅಯ್ಯೋ, ಅವರೆಲ್ಲ ನಾಗಿಣಿ ಬರೋಣ ಆಂಟಿ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ರು. ಏಕೆ ಹಿಂಗೆಲ್ಲ ಬೈತೀರ ನಮ್ಮ ಮಗನ ನೀವು ಅಂತ. ಅಂದರೆ ಅದು ಏನೋ ಬೇವರ್ಸಿನೋ ಬೈತಾರೆ. ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟಿದ್ರು ಪ್ರೀಮಿಯರ್ ಶೋಗೆ. ಅವರು ಏನಮ್ಮ ನೀನು ಹಂಗೆ ಅಂದ್ಬಿಟ್ಟಲ್ಲ ನನ್ನ ಮಗನ ಅಂತ ಅದ್ಕೊಂಡು, ಅಯ್ಯೋ ಆಯ್ತು ಬಿಡಮ್ಮ ಅಂತ ನಾವು ತುಂಬ ಖುಷಿಪಟ್ರು ಎಲ್ಲ. ಅಂದರೆ ನಮ್ಮ ಇಡೀ ಫ್ಯಾಮಿಲಿ ಎಷ್ಟರ ಮಟ್ಟಿಗೆ ಖುಷಿ ಪಟ್ಬಿಟ್ರು ಅಂದರೆ, ಅಷ್ಟು ಜನರ ಆಶೀರ್ವಾದ ನನಗಿದೆ, ನನಗಷ್ಟು ಜನರ ಆಶೀರ್ವಾದ ಇದೆ. ಐ ಆಮ್ ಸೋ ಹ್ಯಾಪಿ. ಅದು ಎಲ್ರಿಗೂ ಸಿಗಲ್ಲ. ವಂಡರ್ಫುಲ್.